ನಮಸ್ಕಾರ ವೀಕ್ಷಕರೇ. ಮೃತಪಟ್ಟವರ ವಾರಸುದಾರರಿಗೂ ಆಸ್ತಿಯಲ್ಲಿ ಸಮಾನ ಹಕ್ಕು ಅಂತೇಳಿ ಹೈಕೋರ್ಟ್ ಆದೇಶವನ್ನು ಮಾಡಿದೆ. ಮೃತಪಟ್ಟವರ ವಾರಸುದಾರರಿಗೆ ಆಸ್ತಿಯಲ್ಲಿ ಹಕ್ಕು ಇದೆ ಎಂದು ಕರ್ನಾಟಕ ಹೈಕೋರ್ಟ್ ಪ್ರಕರಣವೊಂದರಲ್ಲಿ ಆದೇಶವನ್ನು ನೀಡಿದೆ. ಮಗಳು ಮೃತಪಟ್ಟಿದ್ದಾಳೆನ್ನುವ ಕಾರಣದಿಂದ ಆಕೆಯ ಉತ್ತರಾಧಿಕಾರಿಗಳಿಗೆ ಆಸ್ತಿ ನಿರಾಕರಿಸುವಂತಿಲ್ಲ ಎಂದು ಗದಗದ ಪ್ರಕರಣದಲ್ಲಿ ಹೇಳಿದೆ. ಉತ್ತರಾಧಿಕಾರ ಕಾಯ್ದೆ 2005ರಲ್ಲಿ ತಿದ್ದುಪಡಿ ಮಾಡುವ ಮುನ್ನವೇ ಮಗಳು ಮೃತಪಟ್ಟಿದ್ದಾಳೆನ್ನುವ ಕಾರಣದಿಂದ ಆಕೆಯ ಉತ್ತರಾಧಿಕಾರಿಗಳಿಗೆ ಆಸ್ತಿ ಹಕ್ಕು ಇಲ್ಲವೆಂದು ಹೇಳಲಾಗದು. ಮೃತಳ ವಾರಸುದಾರರಿಗೆ ಆಸ್ತಿಯಲ್ಲಿ ಸಮಾನ ಪಾಲು ಪಡೆಯುವ ಹಕ್ಕಿದೆ ಎಂದು ಹೈಕೋರ್ಟ್ ಮಹತ್ವದ ಆದೇಶ ನೀಡಿದೆ. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಚನ್ನಬಸಪ್ಪ ಸಲ್ಲಿಸಿದ ಅರ್ಜಿಯನ್ನು ಧಾರವಾಡ ಪೀಠದಲ್ಲಿ ಆಲಿಸಿದ ನ್ಯಾಯಮೂರ್ತಿಗಳಾದ ಸಚಿನ್ ಶಂಕರ್ ಮುಗ್ಧನ್ ಅವರಿದ್ದ ಏಕಸದಸ್ಯ ಪೀಠ ವಜಾಗೊಳಿಸಿದೆ. ಕಳೆದ ಡಿಸೆಂಬರ್ 18ಕ್ಕೆ ಈ ತೀರ್ಪು ನೀಡಲಾಗಿದೆ. ಆದರೆ ಅದರ ಪ್ರತಿ ಈಗ ಲಭ್ಯವಾಗಿದೆ. ಅದರಂತೆ ಮೃತ ಹೆಣ್ಣು ಮಕ್ಕಳ ಕಾನೂನು ಉತ್ತರಾಧಿಕಾರಿಗಳು ಆಸ್ತಿಯಲ್ಲಿನ ಸಮಾನ ಪಾಲು ಪಡೆಯಬಹುದು ಎಂದು ಆದೇಶಿಸಿದೆ. ವಾರಸುದಾರರಿಂದ ಕಸಿದುಕೊಳ್ಳುವಂತಿಲ್ಲ ಅಂತ ಹೇಳಿದೆ. ಅಂದರೆ 2005ರ ಸೆಪ್ಟೆಂಬರ್ 9ಕ್ಕೆ ಹೆಣ್ಣು ಮಕ್ಕಳಿಗೆ ಕೋ-ಪಾರ್ಸನರ್ ಹಕ್ಕುಗಳನ್ನು ನೀಡಲು ಕಾಯ್ದೆಗೆ ತಿದ್ದುಪಡಿ ಮಾಡಲಾಯಿತು. ಆದರೆ ಆ ದಿನಾಂಕಕ್ಕೂ ಮೊದಲೇ ಮಹಿಳೆ ಮೃತಪಟ್ಟಿದ್ದಾರೆನ್ನುವ ನೆಪ ಹೇಳಿ ಪೂರ್ವಜರ ಆಸ್ತಿಯ ಮೇಲಿನ ಆಸ್ತಿಯ ಹಕ್ಕುಗಳನ್ನು ಆಕೆಯ ಕಾನೂನಾತ್ಮಕ ವಾರಸುದಾರರಿಂದ ಕಸಿದುಕೊಳ್ಳುವಂತಿಲ್ಲ ಅಂತೇಳಿ ನ್ಯಾಯಾಲಯ ಹೇಳಿದೆ. ವ್ಯಕ್ತಿ ಹುಟ್ಟಿನಿಂದಲೇ ಹಕ್ಕು ಹೊಂದಿರುತ್ತಾನೆ. 2020ರಲ್ಲಿ ವಿನೀತಾ ಶರ್ಮಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ವಿಸ್ತೃತ ಪೀಠ ಸ್ಪಷ್ಟ ತೀರ್ಪು ನೀಡಿದೆ. 2005ರ ಹಿಂದೂ ಉತ್ತರಾಧಿಕಾರಿ ಕಾಯ್ದೆಗೆ ತಿದ್ದುಪಡಿ ಅನ್ವಯ ಹೆಣ್ಣು ಮಕ್ಕಳು ಗಂಡು ಮಕ್ಕಳಂತೆ ಕೋ-ಪಾರ್ಸನರ್ ಹಕ್ಕನ್ನು ಪಡೆಯುತ್ತಾರೆ. ವ್ಯಕ್ತಿ ಹುಟ್ಟಿನಿಂದಲೇ ಹಕ್ಕು ಹೊಂದಿರುತ್ತಾನೆಯೇ ಹೊರತು ಉತ್ತರಾಧಿಕಾರದಿಂದಲ್ಲ. ಅದರ ಅನ್ವಯ ಮಗಳು ಜೀವಂತವಾಗಿದ್ದರೂ ಅಥವಾ ಇಲ್ಲದೇ ಹೋದರೂ ಅವಳು ಹಕ್ಕು ಪಡೆದಿರುತ್ತಾಳೆ. ತಿದ್ದುಪಡಿ ಕಾಯ್ದೆಯು ಲಿಂಗ ಸಮಾನತೆಯನ್ನು ಖಾತ್ರಿಪಡಿಸುತ್ತದೆ. ಅದೇ ರೀತಿ ತಿದ್ದುಪಡಿ ನಿಯಮಗಳು ಪೂರ್ವಾನ್ವಯವಾಗಿವೆ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿರುವುದು ನ್ಯಾಯಪೀಠ ತಿಳಿಸಿದೆ. ಈ ಒಂದು ವಿಚಾರದಿಂದ ತಿಳಿಯೋದೇನು ಅಂದರೆ 2005ರ ನಂತರ ಏನು ಒಂದು ತಿದ್ದುಪಡಿ ಆಯಿತು, ಹೆಣ್ಣು ಮಕ್ಕಳು ಕೂಡ ಒಂದು ಪಿತ್ರಾರ್ಜಿತ ಆಸ್ತಿ ಏನಿರುತ್ತೆ ಅದರಲ್ಲಿ ಸಮಾನ ಪಾಲುದಾರರು ಅಂತೇಳಿ ಈ ಒಂದು ಕಾನೂನು ಬಂದ ನಂತರ ಆ ಒಂದು ಹೆಣ್ಣು ಮಗಳು ಆ ಸಮಯದಲ್ಲಿ ಬದುಕಿರಲಿ ಅಥವಾ ಬದುಕಿಲ್ಲದೆ ಇದ್ದರೂ ಕೂಡ ಆ ಒಂದು ಆಸ್ತಿಯಲ್ಲಿ ಸಮಾನ ಹಕ್ಕುದಾರಳಾಗಿರ್ತಾಳೆ. ಆಕೆ ಬದುಕಿಲ್ಲ ಅಂದ ಪಕ್ಷದಲ್ಲಿ ಆಕೆಯ ವಾರಸುದಾರರು ಸಮಾನ ಹಕ್ಕುದಾರರಾಗಿರ್ತಾರೆ ಅನ್ನೋದು ಈ ಒಂದು ತೀರ್ಪಿನ ಪ್ರಮುಖ ಅಂಶ ಆಗಿದೆ. ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.